ಓಕೆ, ಅದು ಒಂದು ಕಡೆಗೆ ಆದ್ರೆ ಒಂದು ಕಡೆಗೆ ಸಂಕಟ, ಇನ್ನೊಂದು ಕಡೆಗೆ ಖುಷಿ. ಅಲ್ಲಿ ನೋಡಿ, ಇದು ಒಲಿಂಪಿಕ್ಸ್ ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಮಿಶ್ರ ಡಬಲ್ಸ್ ನಲ್ಲಿ ಭಾರತಕ್ಕೆ ಕಂಚು ಸಿಕ್ಕಿದೆ. ಮನು ಭಾಕರ್ ಸರ್ಬ್ಜೋತ್ ಸಿಂಗ್ಗೆ ಜೋಡಿಗೆ ಈಗ ಪದಕ ಸಿಕ್ಕಿರೋದು. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ 2ನೇ ಪದಕ, ಮನು ಭಾಕರ್ಗೆ ಮೊದಲನೇ ಪದಕ ಸಿಕ್ಕಿತ್ತು. ಈಗ ಜೋಡಿಗೆ 10 ಮೀಟರ್ ಏರ್ ಪಿಸ್ತೂಲ್ ನಲ್ಲಿ ಶೂಟಿಂಗ್ ನಲ್ಲಿ ಮಿಶ್ರ ಡಬಲ್ಸ್ ನಲ್ಲಿ ಭಾರತಕ್ಕೆ ಕಂಚಿನ ಪದಕ ಸಿಗ್ತಾ ಇದೆ. ಮನು ಭಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ಗೆ ಜೋಡಿಗೆ 2ನೇ ಪದಕ ಈಗ ಸಿಗ್ತಾ ಇರೋದು. ಒಂದು ಕಡೆಗೆ ಖುಷಿ ಕೊಡ್ತಾ ಇದೆ, ಆ ಕಡೆಗೆ ಒಂದು ಕಡೆಗೆ ನೋಡಿ ಅಲ್ಲಿ ಆಗ್ತಾ ಇದ್ದಂಥ ಸಂಕಟವನ್ನ ನಮಗೆ ಅರಗಿಸಿಕೊಳ್ಳೋಕ್ಕಾಗ್ತಿಲ್ಲ. ಈ ಕಡೆಗೆ ಖುಷಿನೂ ಹಾಗೆ ಬರ್ತಾ ಇದೆ, ಆ ಕಡೆಗೆ ಸಂಕಟನೂ ಹಾಗೆ ಬರ್ತಾ ಇದೆ. ಈ ಕಡೆಗೆ ಒಲಿಂಪಿಕ್ಸ್ ನಲ್ಲಿ ಪದಕಗಳ ಮೇಲೆ ಪದಕಗಳನ್ನ ಗೆಲ್ತಾ ಇದ್ದೀವಿ, ನಮಗೆ ಬಹಳ ಸಂತಸ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಆ ಕಡೆಗೆ ಕೇರಳದಲ್ಲಿ ಆಗ್ತಿರುವಂಥ ಮಳೆಯಿಂದಾಗಿ ಅನಾಹುತಗಳಾಗಿ 77 ಜನ ಸಾವನ್ನಪ್ಪಿದ್ದಾರೆ. ಆ ಕಡೆಗೆ ಸಂಕಟ ಪಡಬೇಕು, ಈ ಕಡೆಗೆ ಖುಷಿ ಪಡಬೇಕು, ಎಂಥ ದ್ವಂದ್ವ ಪರಿಸ್ಥಿತಿಯಲ್ಲಿ ಇರ್ತೀವಿ ನೋಡಿ ಇಡೀ ದೇಶದ ಜನ ಇವತ್ತು. ಕಾರಣ ಉತ್ತರಾಖಂಡ್ನಲ್ಲಿ ಮಳೆ ಆದಂಥ ಸಂದರ್ಭದಲ್ಲೂ ಕೂಡ ಜನ ಆವಾಗ ಹೀಗೆ ಇಡೀ ದೇಶವೇ ಆ ಕಡೆಗೆ ತಿರುಗಿ ನೋಡಿ ಕೇರಳದಲ್ಲಿ. ಈ ಕಡೆಗೆ ಒಲಿಂಪಿಕ್ಸ್ನಲ್ಲಿ ಪದಕಗಳು ಸಿಗ್ತಾ ಇದೆ ನಮಗೆ, ಆ ಕಡೆ ಖುಷಿನೂ ಬರ್ತಾ ಇದೆ, ಈ ಕಡೆ ದುಃಖನೂ ಬರ್ತಾ ಇದೆ. ಸಂಕಟ ಖುಷಿ ಎಲ್ಲ ಒಮ್ಮೆ ಬರುತ್ತೆ ಅನ್ನೋದಕ್ಕೆ. ಸೊ ಮನು ಭಾಕರ್ ಈಗ ಮೊದಲನೇದಾದಂತಹ ಒಂದು ಮೆಡಲ್ ಅನ್ನ ತಂದುಕೊಟ್ಟಿದ್ರು. ಈಗ ಜೋಡಿಗೆ ಮಿಶ್ರ ಡಬಲ್ಸ್ನಲ್ಲಿ ಜೋಡಿಗೂ ಕೂಡ ಕಂಚಿನ ಪದಕ ಸಿಗ್ತಾ ಇದೆ. ಹಾಗಾಗಿ ಒಂದು ಕಡೆಗೆ ಸಂತಸ, ಒಂದು ಕಡೆಗೆ ನೋವಿನ ವಿಚಾರ.